ಒಂದು ವೇಳೆ ನೀವೊಬ್ಬ ಹುಡುಗ ಆಗಿದ್ದರೆ ಮತ್ತು ಮದುವೆ ಆಗೋಕ್ಕೆ ಹುಡುಗಿಯನ್ನು ಹುಡುಕ್ತಾ ಇದ್ದರೆ ನಿಮಗೊಂದು ಸ್ಯಾಡ್ ನ್ಯೂಸ್ ಇದೆ. ಒಂದು ವೇಳೆ ಹುಡುಗಿಯರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ, ಹರ್ಟ್ ಆಗುತ್ತೆ. ಏಕೆಂದರೆ ಸತ್ಯವನ್ನು ಅರಗಿಸಿಕೊಳ್ಳುವ ಕೆಪ್ಯಾಸಿಟಿ ನಿಮ್ಮಲ್ಲಿಲ್ಲ. ಏನೇ ಹೇಳಿದ್ರು ಕೂಡ ಒಳ್ಳೆ ಕ್ಯಾರೆಕ್ಟ್ರು ಅಂತೇಳಿ ಬಂದುಬಿಡ್ತೀರ. ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಏನು ಅನ್ನೋ ಡೆಫಿನೇಷನ್ ಹೇಳಿ. ಸದ್ಯಕ್ಕೆ ನಾನು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಹುಡುಗಿಯರ ಒಂದು ವಧು ದಕ್ಷಿಣೆಯ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಒಂದು ಹೊಸ ವಿಷಯ ಸೇರ್ಪಡೆಯಾಗಿದೆ. ಈಗಾಗಲೇ ಹುಡುಗಿಯರ ವಧು ದಕ್ಷಿಣೆಯ ಒಂದು ದೊಡ್ಡ ಪಟ್ಟಿನೇ ಇದೆ. ಹುಡುಗ ಹೆಂಗೆ ಇದ್ದರೂ ಪರವಾಗಿಲ್ಲ, ಮುದುಕ ಇದ್ದರೂ ಪರವಾಗಿಲ್ಲ, ಸರ್ಕಾರಿ ನೌಕರಿಯಲ್ಲೇ ಇರಬೇಕು. ಹುಡುಗನ ಹತ್ರ ಸ್ವಂತ ಕಾರ್ ಇರಬೇಕು, ಸ್ವಂತ ಬಂಗ್ಲೆ ಇರಬೇಕು, ಫರ್ನಿಷ್ಡ್ ಆಗಿರುವ ಫ್ಲ್ಯಾಟ್ ಇರಬೇಕು. ಹುಡುಗ ಸರ್ಕಾರಿ ನೌಕರಿಯಲ್ಲೇ ಇರಬೇಕು ಮತ್ತು ಸಿಟಿಯಲ್ಲೇ ಇರಬೇಕು. ರೈತ ಆಗಿರಬಾರದು, ಡ್ರೈವರ್ ಆಗಿರಬಾರದು, ಸೋಲ್ಜರ್ ಆಗಿರಬಾರದು. ಮತ್ತು ಹುಡುಗನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು. ಹುಡುಗ ನಾನು ಹೇಳಿದಂಗೆ ತಾಳಕ್ಕೆ ತಕ್ಕಂಗೆ ಕುಣಿಬೇಕು ಅನ್ನೋ ವಧು ದಕ್ಷಿಣೆಯ ಲಿಸ್ಟ್ ಇದೆ. ಇದಕ್ಕೆ ಸಿಬಿಲ್ ಸ್ಕೋರ್ ಕೂಡ ಈಗ ಹೊಸದಾಗಿ ಸೇರ್ಪಡೆಯಾಗಿದೆ. ಒಂದು ವೇಳೆ ನಿಮ್ಮ ಸಿಬಿಲ್ ಸ್ಕೋರ್ ಏನಾದರೂ ಚೆನ್ನಾಗಿಲ್ಲಪ್ಪ ಅಂತಂದರೆ ನಿಮಗೆ ಯಾರೂ ಹೆಣ್ಣು ಕೊಡಲ್ಲ. ನಿಮ್ಮ ಮದುವೆ ಆಗೋದು ಕೂಡ ಸ್ವಲ್ಪ ಡೌಟ್ಫುಲ್ಲೇ ಆಗಿದೆ. ಸೊ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ರೀಸೆಂಟಾಗಿ. ನನಗೆ ಇದು ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ಗಳ ಕಡೆಯಿಂದ ನನ್ನ ತನಕ ಬಂದು ತಲುಪಿದೆ. ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯ ಮೂರ್ತಿಜಾಪುರ ಅನ್ನೋ ಒಂದು ಸಿಟಿಯಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಮದುವೆ ಮಂಟಪದಲ್ಲಿ ಕುಳಿತಿರ್ತಾನೆ. ಇನ್ನೇನು ತಾಳಿ ಕಟ್ಟೋದಿದೆ ಅನ್ನೋ ಕ್ಷಣದಲ್ಲಿ ಹುಡುಗಿಯ ಅಂಕಲ್ ಬರ್ತಾನೆ, ಡಬ್ಬಾ ಫೆಲೋ ಬಂದುಬಿಟ್ಟು ಸದ್ಯಕ್ಕೆ ತಾಳಿ ಕಟ್ಟೋಕ್ಕಿಂತ ಮುಂಚೆನೇ ಹುಡುಗನ ಸಿವಿಲ್ ಸ್ಕೋರ್ ಚೆಕ್ ಮಾಡ್ಬೇಕು ನಾನು ಅಂತ ಹಠ ಹಿಡಿದು ಕುಂತು ಬಿಡ್ತಾನೆ. ಹುಡುಗನ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಸಿವಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ಹುಡುಗನ ಮದುವೆ ಅಲ್ಲೇ ಮುರಿದು ಬೀಳುತ್ತೆ. ಮದುವೆಯನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ದರಿದ್ರ ನನ್ನ ಮಕ್ಕಳು. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗತ್ತಪ್ಪ ಅಂತಂದರೆ ಹುಡುಗಿ ಏನೂ ಮಾಡ್ತಾ ಇರಲ್ಲ, ದಂಡ ಪಿಂಡ ಇರ್ತಾಳೆ. ಮತ್ತು ಈ ಹುಡುಗಿಗೆ ಆ ಹುಡುಗನ ತಂದೆ ತಾಯಿಗಳ ಜೊತೆಗೆ ಅದೇ ತಂದೆ ತಾಯಿಗಳ ಮನೆಯಲ್ಲಿ ಇರೋಕ್ಕೆ ಇಷ್ಟ ಇರಲ್ಲ. ಆಕೆ ಮದುವೆ ಆದ ನಂತರ ಹುಡುಗನನ್ನು ಬೇರೆ ಸೆಪ್ರೇಟ್ ಮನೆ ಮಾಡ್ಕೊಂಡು ಬಂದು ಇರೋಕ್ಕೆ ಪ್ಲ್ಯಾನ್ ಮಾಡೋಳಿರ್ತಾಳೆ. ಅದಕ್ಕಾಗಿಯೇ ಆಕೆ ಲೋನ್ ಮೇಲೆ ಮುಂದೆ ಮನೆ, ಲೋನ್ ಮೇಲೆ ಗಾಡಿ ತೊಗೊಳ್ಳೋಳಿರ್ತಾಳೆ ಗಂಡನ ದುಡ್ಡಲ್ಲಿ. ಸೊ ಅದಕ್ಕಾಗಿ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ದರೆ ಲೋನ್ ಸಿಗಲ್ಲ ಅಂಥೇಳಿ ಮದುವೆಯನ್ನು ಮುರಿದು ಬಿಡ್ತಾರೆ ಹುಡುಗಿ ಕಡೆಯವರು ಮತ್ತು ಹುಡುಗಿ ಸೇರಿಬಿಟ್ಟು. ಸೊ ಈಗ ಯೋಚನೆ ಮಾಡಿ, ಇದೆಂಥ ಒಳ್ಳೆ ಕ್ಯಾರೆಕ್ಟ್ರು. ಏನೇ ಹೇಳಕ್ಕೆ ಬಂದರೂ ಕೂಡ ಪ್ರತಿ ವಿಡಿಯೋದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ನೋಡಬೇಕು ಅಂತೀರ. ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಏನು ಅಂಥೇಳಿ ಡೆಫಿನೇಷನ್ ಮಾಡಿ ಆಂಟಿಗಳೇ. ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಏನು, ಇದನ್ನು ವ್ಯಾಖ್ಯಾನಿಸಿ. ಪ್ರಶ್ನೆ ಸಿಂಪಲ್ ಆಗಿದೆ. ಮದುವೆಗೂ ಮುಂಚೆ 4-5 ಬಾಯ್ ಫ್ರೆಂಡ್ಗಳನ್ನು ಮಾಡೋದು, ಸಿಕ್ಕವ್ರ ಜೊತೆಗೆ ಮಲಗೋದು, ಇದು ಒಳ್ಳೆ ಕ್ಯಾರೆಕ್ಟರ್ನಾ? ಹೇಳಿ ನನಗೆ. ಮದುವೆ ಆದ ನಂತರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನು ಮಾಡೋದು, ಇದು ಒಳ್ಳೆ ಕ್ಯಾರೆಕ್ಟರಾ? ಹುಡುಗನ ಹತ್ರ ಸರ್ಕಾರಿ ನೌಕರಿ ಇರಬೇಕು, ಅಂಥ ಬಂಗ್ಲೆ ಇರಬೇಕು, ಅಂಥ ಫ್ಲ್ಯಾಟ್ ಇರಬೇಕು, ಅಷ್ಟು ದುಡ್ಡು ಇರಬೇಕು, ಇಷ್ಟು ದುಡ್ಡು ಇರಬೇಕು. ಮದುವೆ ಆದಮೇಲೆ ನಾನು ಮನೆಯಲ್ಲೇನೂ ಕೆಲಸ ಮಾಡಲ್ಲ, ನನಗೇನು ಬರಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನಾನು ಅತ್ತೆ ಮಾವನನ್ನು ನೋಡ್ಕೊಳ್ಳಲ್ಲ. ಈ ಥರ ಎಲ್ಲ ಸ್ಟುಪಿಡ್ ಆಗಿರುವ ಡಿಮ್ಯಾಂಡ್ಸ್ಗಳನ್ನು ಇಡೋದು, ಇದು ಒಳ್ಳೆ ಕ್ಯಾರೆಕ್ಟರಾ ಅಂತ ಹೇಳಿ ನನಗೆ. ಹುಡುಗಿ ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ಅವಳ ಪಾಸ್ಟ್ ಕೂಡ ಕ್ಲಿಯರ್ ಆಗೇ ಇರುತ್ತೆ. ಕೆಟ್ಟವ್ರು ಮಾತ್ರ, ದಾರಿ ಬಿಟ್ಟವ್ರು ಮಾತ್ರ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಹುಡುಗನ ಹತ್ರ ಸ್ವಲ್ಪ ಕಮ್ಮಿ ದುಡ್ಡಿದೆಪ್ಪ ಅಂತಂದರೆ ಒಳ್ಳೆ ಸಂಸ್ಕಾರವಂತ ಆಗಿರುವ ಹುಡುಗಿ, ಕ್ಯಾರೆಕ್ಟರ್ಫುಲ್ ಆಗಿರುವ ಹುಡುಗಿ ಹೆಂಗೆ ಯೋಚನೆ ಮಾಡ್ತಾಳೆ? ಹೌದಾ, ನನ್ನ ಗಂಡನ ಹತ್ರ ಕಮ್ಮಿ ಇದ್ದರೆ ಏನಾಯಿತು, ನಾನು ಕೂಡ ಕೆಲಸ ಮಾಡುವೆ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ, ಅವನ ಗೋಲ್ಸ್ಗಳಿಗೆ, ಅವನ ಬಿಸ್ನೆಸ್ಗೆ, ಅವನ ಪ್ರೊಫೆಷನ್ಗೆ ಸಪೋರ್ಟ್ ಮಾಡ್ತೀನಿ. ಇಬ್ಬರು ಕೂಡಿ ದುಡಿಯೋಣ, ಇಬ್ಬರು ಕೂಡ ಶ್ರೀಮಂತರಾಗೋಣ, ಸೆಟ್ಲಾಗೋಣ. ಕತ್ತಲು ಕಳೆದ ಮೇಲೇ ಬೆಳಕು ಬರುತ್ತೆ, ಕಷ್ಟದ ದಿನಗಳು ಕಳೆದ ಮೇಲೇ ಸುಖದ ದಿನಗಳು ಬರ್ತವೆ, ಕೈ ಕೆಸರಾದ್ರೇ ಬಾಯಿ ಮೊಸರಾಗತ್ತೆ ಅನ್ನೋಳೆ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗಿ. ಅದನ್ನು ಬಿಟ್ಬಿಟ್ಟು ಸಿಕ್ಕವ್ರ ಜೊತೆ ಸುತ್ತೋಳು, ಸಿಕ್ಕವ್ರ ಜೊತೆ ಮಲಗೋಳು, ಸಿಕ್ಕಂಗೆಲ್ಲ ಡಿಮ್ಯಾಂಡ್ಸ್ಗಳನ್ನು ಇಡೋಳು ಒಳ್ಳೆ ಹುಡುಗಿ ಅಲ್ವೇ ಅಲ್ಲ, ಅವಳು ಕ್ಯಾರೆಕ್ಟರ್ ಲೆಸ್ ಅಂದಂಗೆ. ನೀವು ಹೇಳಿ, ಇಷ್ಟಾದ ಮೇಲೆ ನೀವು ಹೇಳಿ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗಿ ಅಂದರೆ ಏನು ಡಿಫೈನ್ ಮಾಡಿ. 90% ಹುಡುಗಿಯರು ಸುಂದರ, ಸುಗುಣ, ಸುಶಿಕ್ಷಿತ, ಸುಶೀಲವಾಗಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ನಾನು ಯಾವುದೇ ವಿಡಿಯೋದಲ್ಲಿ ಕ್ರಿಟಿಸೈಸ್ ಮಾಡಲ್ಲ, ಅವ್ರ ಬಗ್ಗೆ ಮಾತಾಡಲ್ಲ. ಸೊ 10% ಇದ್ದಾರಲ್ಲ, ಅವ್ರ ಬಗ್ಗೆನೇ ಮಾತೆತ್ತುತ್ತಾರೆ. ಸೊ ಅವರಿಗಷ್ಟೇ ಈ ವಿಡಿಯೋಗಳಿಂದ ಹರ್ಟ್ ಆಗ್ತಾ ಇದೆ. ಕುಂಬಳಕಾಯಿ ಕಳ್ಳ ಅಂತಂದರೆ ನೀವು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತೀರಾ? ಯಾರು ಕದ್ದಿದ್ದಾರೆ ಅವರು ಯೋಚನೆ ಮಾಡಬೇಕು. ನೀವು ಯಾಕೆ ಡೌಟ್ಫುಲ್ ಪಡ್ತಾ ಇದ್ದೀರಾ? ನೀವು ಯಾಕೆ ಸಿಟ್ಟು ಮಾಡ್ಕೊತಾ ಇದ್ದೀರಾ? ನನ್ನ ಒಂದು ದೃಷ್ಟಿಯಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗಿ ಅಂತಂದರೆ ಹಿಂಗೆ ಇರಬೇಕು, ಸಪೋರ್ಟಿವ್ ಆಗಿರಬೇಕು. ಗಂಡನ ಹತ್ರ ಕಮ್ಮಿ ದುಡ್ಡಿದ್ರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿ ಅವನು ಶ್ರೀಮಂತನಾಗೋಕ್ಕೆ ಹೆಲ್ಪ್ ಮಾಡ್ತೀನಿ ಅನ್ನಬೇಕು.
ಇವಳ ಹತ್ರ ಏನು ಸರ್ಕಾರಿ ನೌಕರಿ ಇರಲ್ಲ, ಇವಳೇನು ಅಷ್ಟು ಬ್ಯೂಟಿಫುಲ್ಲು ಆಗಿರಲ್ಲ, ಇವಳೇನಷ್ಟು ಕಲ್ತಿರೋದಿಲ್ಲ, ತಲೆ ಖಾಲಿ ಇರತ್ತೆ ಡಿಗ್ರಿಗಳಿದ್ರೂ ಕೂಡ. ಬರೀ ಮೇಕಪ್ ಮಾಡ್ಕೊಳ್ಳೋದು, ಸೀರಿಯಲ್ ನೋಡೋದು ಬಿಟ್ಟರೆ ಏನೂ ಬರ್ತಾ ಇರಲ್ಲ. ಇನ್ನು ಇವಳಪ್ಪ 50ನೇ ವರ್ಷಕ್ಕೆ ಮುದುಕ ಆದ ತಕ್ಷಣ ಮನೆ ತೊಗೊಂಡಿರ್ತಾನೆ, ಅದು ರಿಟೈರ್ಮೆಂಟ್ ಬರೋ ಪೆನ್ಷನ್ನಲ್ಲಿ ಇಲ್ಲವೇ ಲೋನ್ ಮಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿರ್ತಾನೆ. ಮತ್ತು ಇವಳ ಅಪ್ಪಂದು ಒಂದು ಡಿಮ್ಯಾಂಡ್ ಇರುತ್ತೆ, ಇವ್ರ ಅಮ್ಮನೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಇವರಪ್ಪ 50 ವರ್ಷ ಆದ್ರೂ ಕೂಡ ಸಂಪಾದಿಸೋಕ್ಕೆ ಆಗದೆ ಇರೋದನ್ನು ಇವರು ಹುಡುಗಿ ಕಡೆಯವರು 25 ವರ್ಷದ ನವ ಯುವಕರ ಹತ್ರ, ಎಳೆ ಹುಡುಗರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹುಡುಗನ ಹತ್ರ ಸ್ವಂತ ಮನೆ ಬೇಕು, ಸ್ವಂತ ಕಾರ್ ಬೇಕಂತೇಳಿ. ಸೊ ಇದ್ಯಾವ ಸೀಮೆ ಒಳ್ಳೆ ಕ್ಯಾರೆಕ್ಟರ್ ಗುರು? ಎಲ್ಲಿದೆ ಇದರಲ್ಲಿ ಒಳ್ಳೆ ಕ್ಯಾರೆಕ್ಟರು? ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದೊಂದು ಥರದ ವಧು ದಕ್ಷಿಣೆ ಅಂಥೇಳಿ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು ಹಣದ ದುರಾಸೆ ಅಂಥೇಳಿ, ಸಂಪತ್ತಿನ ಲಾಲಸೆ ಅಂಥೇಳಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಏನು ಬದನೆಕಾಯಿ ಒಳ್ಳೆ ಕ್ಯಾರೆಕ್ಟರ್ ಇದೆ ಹೇಳಿ ನನಗೆ? ಈಗಂತೂ ಹಿಂಗೆ ಆಗ್ತಾ ಇದೆ. ನಾನು ಸಿಬಿಲ್ ಸ್ಕೋರ್ ಚೆಕ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ಸರಿನಾ. ಕಮ್ಮಿ ಇದೆ ಅಂಥೇಳಿ ಮದುವೆ ಮಂಟಪದ ತನಕ ಹೋಗಿಬಿಟ್ಟು ಮದುವೆ ಮುರಿಯೋದು ತಪ್ಪು. ಮದುವೆ ಆದ ನಂತರ ಗಂಡನ ದುಡ್ಡಲ್ಲಿ, ಗಂಡನ ಸ್ಯಾಲ್ರಿಯಲ್ಲೇ ಅವನ ಹೆಸರ ಮೇಲೆ ಲೋನ್ ಮಾಡಿ ಮನೆ ತೆಗೆದುಕೊಳ್ಳುವೆ, ಕಾರ್ ತೆಗೆದುಕೊಳ್ಳುವೆ, ಅದರಲ್ಲಿ ಐಷಾರಾಮಿ ಜೀವನವನ್ನು ನಡೆಸುವೆ ಅನ್ನೋದೇನಿದೆ ಅಲ್ಲ, ಇದು ತಪ್ಪು. ಇದು ಕ್ಯಾರೆಕ್ಟರ್ಲೆಸ್ತನ ಅನ್ನೋದು ನನ್ನ ನಂಬಿಕೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ಬೇಡ ಅಂದವ್ರು ಯಾರು? ಸರಿನಾ, ಸಿಬಿಲ್ ಸ್ಕೋರ್ ಚೆಕ್ ಮಾಡಿ. ಯಾಕಂತಂದರೆ ಅವರೇನಾದರೂ ದಿವಾಳಿಯಾಗಿದ್ದರೆ, ಲೋನ್ಗಳನ್ನು ಮಾಡಿಬಿಟ್ಟು ಮುಳುಗಿಸ್ತಾ ಇದ್ದರೆ, ಅವರ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡು ನೆಟ್ಟಿಗಿಲ್ಲಪ್ಪ ಅಂತಂದರೆ ಅಂಥದ ವಿಚಾರದಲ್ಲಿ ಮದುವೆ ಕ್ಯಾನ್ಸಲ್ ಮಾಡಿ. ಅದನ್ನು ಬಿಟ್ಬಿಟ್ಟು ಮದುವೆ ಆಗೋಕ್ಕೆ ಕಂಪಲ್ಸರಿ ಸಿಬಿಲ್ ಸ್ಕೋರ್ ಮ್ಯಾಚ್ ಆಗಬೇಕು, ಸಿಬಿಲ್ ಸ್ಕೋರ್ ಇಷ್ಟೇ ಇರಬೇಕು ಅನ್ನೋ ಮತ್ತೊಂದು ವಧು ದಕ್ಷಿಣೆಯನ್ನು ತೊಗೊಂಬರ್ತಾ ಇದ್ದೀರಲ್ಲ ನೋಡಿ, ಇದರ ವಿರುದ್ಧವಾಗಿ ನಾನಿರುವೆ. ಗಂಡ್ಮಕ್ಕಳ ಸೇಫ್ಟಿಗಂತೂ ಯಾವುದೇ ಕಾನೂನುಗಳೇ ಇಲ್ಲ, ಹುಡುಗಿಯರು ಮಾಡಿದ್ದೇನೆ ಆಟ ಆಗಿಬಿಟ್ಟಿದೆ. ಸೊ ಹಿಂಗಿರುವಾಗ ಯಾವಳೋ ಒಬ್ಬಳು ಬರ್ತಾಳೆ, ಅವಳ ಬಗ್ಗೆ ನಮಗೇನೂ ಗೊತ್ತಿರಲ್ಲ, ಮುಂಚೆ ಎಷ್ಟು ರಿಲೇಷನ್ಶಿಪ್ಗಳನ್ನ ಮಾಡಿದ್ದಾಳೆ, ಪಾಸ್ಟ್ ಹೆಂಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ, ಫ್ಯೂಚರಲ್ಲಿ ನಮ್ಮ ಜೊತೆಗೆ ನೆಟ್ಟಿಗೆ ಇರ್ತಾಳೆ ಇಲ್ಲೋ ಅನ್ನೋ ಗೊತ್ತಿರಲ್ಲ. ನಾವು 4 ಕ್ವಶನ್ ಕೇಳಿಬಿಟ್ರೆ ಅಪಾಯಿಂಟ್ ಆಗಿಬಿಡ್ತಾರೆ ಇವರು. ಹುಡುಗರ ಪರಿಸ್ಥಿತಿ ಹಂಗೆ ಇದೆ. ಒಬ್ಬ ಹುಡುಗನನ್ನು ಹೊತ್ತು ಶಿಕ್ಷಣ ಕೊಡಿಸಿ ಬೆಳೆಸಿ ಅವನೊಬ್ಬನ ನೌಕರಿ ಹಿಡಿಸಿ ಬಿಸ್ನೆಸ್ ಮಾಡಿಸಿ ದುಡ್ಡು ಗಳಿಸೋಕೆ, ಇಲ್ಲ ಹುಡುಗ ದುಡ್ಡು ಗಳಿಸೋಕೆ 25 ವರ್ಷ ಹಾಕಿರ್ತಾನೆ. ಸೊ ಯಾವಳೋ ಒಬ್ಬಳು ಕ್ಯಾರೆಕ್ಟರ್ಲೆಸ್ ಬಂದುಬಿಟ್ಟು ಎಲ್ಲ ಡೈವರ್ಸ್ ಕೊಟ್ಬಿಟ್ಟು ಇವನ್ ದುಡ್ಡನ್ನು ಹೊಡ್ಕೊಂಡು ಹೋಗ್ತಾಳೆ ಅಂತಂದರೆ ಯಾರಿಗಾದರೂ ಉರಿಯತ್ತೆ, ಯಾರಿಗಾದರೂ ಸ್ವಲ್ಪ ಬೇಜಾರಾಗೇ ಆಗತ್ತೆ. ಸೊ ನಮ್ಮ ಸೇಫ್ಟಿಗಾಗಿ ಹುಡುಗರು ನಾವು ಕ್ವಶನ್ಗಳನ್ನ ಕೇಳೋರೆ, ಡಿಸ್ಕಸ್ ಮಾಡೋರೆ. ಸೊ ಎಲ್ಲಿ ತನಕ ಪುರುಷರ ರಕ್ಷಣೆಗಾಗಿ ಪುರುಷರ ರಕ್ಷಣಾ ವೇದಿಕೆ ಬರಲ್ವೋ, ಈ ಕಾನೂನುಗಳಲ್ಲಿ ಬದಲಾವಣೆ ಆಗಲ್ವೋ, ಜೆಂಡರ್ ಬಯಾಸ್ಡ್ ಆಗಿರುವ ಕಾನೂನುಗಳು, ಹೆಣ್ಮಕ್ಳಿಗೊಂದು ನ್ಯಾಯ ಗಂಡ್ಮಕ್ಳಿಗೊಂದು ನ್ಯಾಯ ಅನ್ನೋ ಥರ ಏನು ಸಿಸ್ಟಮ್ ಇದೆಯೋ ಇದರಲ್ಲಿ ಸುಧಾರಣೆ ಆಗಲ್ವೋ, ಬದಲಾವಣೆ ಆಗಲ್ವೋ, ಎಲ್ಲಿ ತನಕ ಪುರುಷರ ಆಯೋಗ ಬರಲ್ವೋ ಅಲ್ಲಿ ತನಕ ನಾವು ಧ್ವನಿ ಎತ್ತೋರೆ, ನಾವು ಡಿಸ್ಕಷನ್ ಮಾಡೋರೆ. ಸೊ ನನ್ನ ಚಾನಲ್ನ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಸರ್ ನಿಮ್ಮ ಚಾನಲ್ನಲ್ಲಿ 99% ಎಲ್ಲ ಆಡಿಯನ್ಸ್ಗಳು ಮೇಲೆ ಅಂತ ತೋರಿಸುತ್ತೆ, ಆದರೆ ಈ ಹುಡುಗಿಯರ ಅಕೌಂಟ್ನಿಂದ ಕಮೆಂಟ್ಸ್ಗಳು ಎಲ್ಲಿಂದ ಬರ್ತೇವೆ ಅಂತಾರೆ. ಸೊ ಈ ಕಮೆಂಟ್ಗಳು ಎಲ್ಲಿಂದ ಬರ್ತಾವಪ್ಪ ಅಂತಂದರೆ ಕೆಲವೊಂದಿಷ್ಟು ನನ್ನ ಮಕ್ಕಳು ಗಂಡಸರ ಜೊತೆಗೆಲ್ಲ ಚಾಟ್ ಮಾಡೋದಕ್ಕಾಗಿ ಹುಡುಗಿಯರ ಫೋಟೋ ಇಟ್ಕೊಂಡ್ಬಿಟ್ಟು ಹುಡುಗಿಯರ ಹೆಸರಲ್ಲೇ ಅಕೌಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಕೆಲವೊಂದಿಷ್ಟು 3 ಬಿಟ್ಟವ್ರು ಬಂದು ಅದಕ್ಕೆ ರಿಪ್ಲೈ ಮಾಡ್ತಾ ಕುಂತಿರ್ತಾರೆ. ಸೊ ಇಂಥದ್ರಿಂದ ಹೊರ ಬನ್ನಿ. ಸದ್ಯಕ್ಕೆ ಈ ಸಿಬಿಲ್ ಸ್ಕೋರ್ ಅನ್ನೋದು ಹುಡುಗಿಯರ ವಧು ದಕ್ಷಿಣೆ ಲಿಸ್ಟಿಗೆ ಸೇರ್ಪಡೆಯಾಗಿದೆ. ಅಪ್ಡೇಟ್ ಕೊಡ್ತಾ ಇದ್ದೀನಪ್ಪ, ಚೆನ್ನಾಗಿ ದುಡ್ಡು ಮಾಡಿ ಸಿಬಿಲ್ ಸ್ಕೋರನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಮತ್ತು ಈ ಸಿಬಿಲ್ ಸ್ಕೋರ್ ಅನ್ನೋದಿದೆಯಲ್ಲ, ಇದೇ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ, ಫ್ರಾಡ್ ಆಗಿದೆ. ಇದರಲ್ಲಿ ಯಾವುದೇ ಥರನಾದ ಟ್ರಾನ್ಸ್ಪರೆನ್ಸಿ ಇಲ್ಲ, ಇದೊಂದು ಕುತಂತ್ರವಾಗಿದೆ. ಬಡವರನ್ನಾಗಿ ಇಡೋಕೆ ಮತ್ತು ಬಡವರಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟನ್ನು ಹಚ್ಚಿಬಿಟ್ಟು ದೋಚೋಕೆ ಇರುವ ಒಂದು ಸಿಸ್ಟಮ್ಯಾಟಿಕ್ ಸ್ಕ್ಯಾಮ್ ಆಗಿದೆ. ಇದೇನು ಗೋರ್ಮೆಂಟ್ ಅಥಾರಿಟಿ ಅಲ್ಲ ಅಂಕಲ್ ಆಂಟಿಗಳೇ. ಸಿಬಿಲ್ ಸ್ಕೋರ್ ಅನ್ನೋದು ಇದೊಂದು ಅಮೇರಿಕನ್ ಕಂಪ್ನಿಯಾಗಿದೆ, ಟ್ರಾನ್ಸ್ಯೂನಿಯನ್ ಅನ್ನೋ ಒಂದು ಕಂಪ್ನಿ ಇದೆ. ಸೊ ಇದು ಎಲ್ಲರ ಡಾಟಾವನ್ನು ಮೇಂಟೈನ್ ಮಾಡುತ್ತೆ, ಇದರಲ್ಲಿ ಯಾವುದೇ ಟ್ರಾನ್ಸ್ಪರೆನ್ಸಿ ಇಲ್ಲ ಮತ್ತು ಇದು ಫ್ರಾಡ್ ಇದೆ, ಸ್ಕ್ಯಾಮ್ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತರಿಗೆ ಲೋನ್ ತೆಗೆದುಕೊಳ್ಳೋಕೆ, ಪೊಲಿಟಿಷಿಯನ್ಸ್ಗಳಿಗೆ ಲೋನ್ ತೆಗೆದುಕೊಳ್ಳೋಕೆ ಮತ್ತು ಕೆಲವೊಂದಿಷ್ಟು ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ಲೋನ್ ತೆಗೆದುಕೊಳ್ಳೋಕ್ಕೆ ಸಿವಿಲ್ ಸ್ಕೋರ್ 0 ಇದ್ದರೂ ಕೂಡ ಸಿಗತ್ತೆ. ಗೋರ್ಮೆಂಟ್ ಸ್ಕೀಮಲ್ಲೂ ಸಿಗತ್ತೆ, ಪ್ರೈವೇಟ್ ಬ್ಯಾಂಕಲ್ಲೂ ಎಲ್ಲ ಕಡೆ ಸಿಗತ್ತೆ. ಆದರೆ ಒಳ್ಳೆಯ ಜನ ಲೋನ್ ತೊಗೋತೀನಿ ಅಂತಂದರೆ ಇದು ಬೇಕಾಗತ್ತೆ. ಸೊ ಈ ಸಿವಿಲ್ ಸ್ಕೋರ್ ಅನ್ನೋದೇ ಒಂದು ಫ್ರಾಡ್ ಇದೆ.
ಡೌಟ್ ಇದ್ದರೆ ಇದರ ಮೇಲೆ ನಾನು ಪ್ರೂಫ್ ಸಹಿತ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ. ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಹುಡುಕಾಡಿ, ಅದರಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತ ಇರುತ್ತೆ. ಆ ಪ್ಲೇಲಿಸ್ಟನ್ನು ನೋಡಿ ನಿಮಗೆ ಗೊತ್ತಾಗತ್ತೆ. ಜಾತಕ ಕೂಡಿದಾಗಲೇ ಮದುವೆ ಆಗ್ತೀನಿ, ಸಿಬಿಲ್ ಸ್ಕೋರ್ ಕೂಡಿದಾಗಲೇ ಮದುವೆ ಆಗ್ತೀನಿ ಅನ್ನೋ ಒಂದು ದರಿದ್ರತನಗಳಿಂದ ಹೊರಬನ್ನಿ. ಮನಸ್ಸುಗಳನ್ನು ಕೂಡಿಸುವ ಪ್ರಯತ್ನ ಮಾಡಿ. ಈ ಬ್ಯೂಟಿ ಪ್ರಾಪರ್ಟಿಯ ಗೇಮ್ನಿಂದ ಹೊರ ಬಂದುಬಿಟ್ಟು ಸ್ವಲ್ಪ ಮನುಷ್ಯರನ್ನು ನೋಡಿ ಮದುವೆ ಆಗೋದನ್ನು ಕಲೀರಿ. ಇಷ್ಟು ಹೇಳೋದು ನನ್ನ ಕರ್ತವ್ಯ. ಮೀಡಿಯಾ ಪರ್ಸನ್ ಆಗಿ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮಿರರ್ ಥರ ನಿಮಗೆ ತೋರಿಸೋದು, ಇರೋ ಫ್ಯಾಕ್ಟ್ಗಳನ್ನ ಹೇಳೋದು ನನ್ನ ಕೆಲಸ. ನಾನು ಮಾಡ್ತಾ ಇರುವೆ. ಸೊ ನನ್ನನ್ನು ಹೇಟ್ ಮಾಡಿ ನನಗೆ ಬೈಗುಳಗಳನ್ನು ಬೈಯೋದ್ರಿಂದ ನನಗೇನೂ ವ್ಯತ್ಯಾಸ ಆಗಲ್ಲ. ಐ ಆಮ್ ಶೇವ್ಲೆಸ್ ಬೇಬಿ. ನಾನು ಬೇಶರ್ಮಾಗಿರುವೆ. ಸೊ ಹೇಳೋದು ನನ್ನ ಕೆಲಸ, ಹೇಳ್ತಾ ಇರುವೆ. ಸೊ ನೀವು ಕುಂಬಳಕಾಯಿ ಕಳ್ಳ ಅನ್ನೋ ಥರ ಮಾಡಿದರೆ ಅದು ನಿಮ್ಮದೇ ತಪ್ಪು, ನಂದೇನೂ ತಪ್ಪಿಲ್ಲ, ನನಗೇನೂ ವ್ಯತ್ಯಾಸ ಆಗಲ್ಲ. ಸೊ ಹೇಳೋ ಅಷ್ಟು ಹೇಳಿದ್ದೀನಿ. ಮಿಕ್ಕಿದ್ದು ನಿಮ್ಮ ವಿಚಾರ, ನಿಮಗೆ ಬಿಟ್ಟಿದ್ದು. ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಸಾಧ್ಯವಾದರೆ ಸುಧಾರಿಸಿ, ಇಲ್ಲವೇ ಹಾಳಾಗು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.